ಪ್ರೀತಿಯ ವೀಕ್ಷಕರೇ ನಮಸ್ಕಾರ. ನಾನು ಸುಪ್ರೀತ್ ಅನಂತ ಸ್ವಾಮಿ. ಇದು ಮೈಸೂರು ಮಧ್ಯಭಾಗದಲ್ಲೇ ಇರುವಂತಹ ಒಂದು 30 ಎಕರೆ ವಿಸ್ತೀರ್ಣದಲ್ಲಿ ಮೂಡ ಅನುಮೋದಿತ ಲೇಔಟಲ್ಲಿ ಕಟ್ಟಿರುವಂತಹ 30-40 3 ಫ್ಲೋರ್ಸ್ ವೆಸ್ಟ್ ಫೇಸಿಂಗ್ ಸೈಟಲ್ಲಿ ನಾರ್ತ್ ಫೇಸಿಂಗ್ ಡೋರ್ ಇಟ್ಟು ಕಟ್ಟಿರುವಂತಹ ಆಲ್ಮೋಸ್ಟ್ ಫರ್ನಿಶ್ಡ್ ರೆಡಿ ಟು ಮೂವ್ ಇನ್ ಮನೆ ಸೇಲ್ಗಿದೆ. ಮೈಸೂರು ಮಧ್ಯಭಾಗದಿಂದ ಅಂದರೆ ಅಲ್ಲಿ ಕನ್ಸಿಡರ್ ಪ್ಯಾಲೇಸ್ ಆಫ್ ದ ಸಿಟಿ ಸೆಂಟ್ರಲ್ಲಿಂದ ಅಬೌಟ್ 2.5 ಕಿಲೋಮೀಟರ್ ಇರುವಂತಹ ಈ ಮನೆ ಹೇಗಿದೆ, ಯಾವ ಥರ ಇದೆ ಅಂತ ತೋರಿಸ್ತೀನಿ. 30-40 ಸೈಟಲ್ಲಿ ಕಟ್ಟಿರುವಂಥದ್ದು. ಬನ್ನಿ ಈಗ ಒಳಗೆ ಹೋಗಿ ನೋಡೋಣ. 2 ದೊಡ್ಡ ಕಾರ್ಗಳನ್ನ ಪಾರ್ಕ್ ಮಾಡುವಷ್ಟು ಜಾಗ ಇರುವಂತಹ ಏರಿಯಾ. ನನ್ನ ಎಲ್ಲ ವಿಡಿಯೋಗಳಲ್ಲಿ 2 ಪ್ರಮುಖವಾದ ವಿಚಾರಗಳನ್ನ ಹೇಳ್ತೀನಿ ಸ್ನೇಹಿತರೆ. ಒಂದು ಪಾರ್ಕಿಂಗು, ಇನ್ನೊಂದು ನೀರು. ಈ ಲೇಔಟ್ಗೆ ಇದಕ್ಕೆ ಆದಂತಹ ಬೋರ್ವೆಲ್ ಇದೆ ಮತ್ತು ಕಬಿನಿ ಮತ್ತು ಕಾವೇರಿ ವಾಟರ್ ಸಪ್ಲೈ ಅಂದರೆ ಸರ್ಕಾರದಿಂದ ದಿನನಿತ್ಯವೂ ನೀರು ಸರಬರಾಜು ಆಗುವಂತಹ ವ್ಯವಸ್ಥೆ ಇರುವಂತಹ ಏರಿಯಾ. ಈಗ ನೀವು ನೋಡ್ತಾ ಇರುವಂತಹ ದೃಶ್ಯ ಗ್ರೌಂಡ್ ಫ್ಲೋರ್ಲಿ ಇರುವಂತಹ ಒಂದು ರೂಮ್ ವಿಚ್ ಆಲ್ಸೋ ಕಮ್ಸ್ ವಿತ್ ಅನ್ ಅಟ್ಯಾಚ್ ಬಾತ್ರೂಮ್. ನಿಮ್ಮ ಮನೇಲಿ ಒಂದು ಇನ್ ಹೌಸ್ ಮೇಡ್ ಅಂದರೆ ಮನೇಲಿ ಇದ್ದು ಕೆಲಸ ಮಾಡುವಂಥ ಹೆಲ್ಪರ್ ಇದ್ದರೆ ಅಥವಾ ಡ್ರೈವರ್ ಇದ್ದರೆ ಅವ್ರಿಗೆ ಉಳ್ಕೊಳ್ಳಿಕ್ಕೆ ಒಂದು ರೂಮ್ ಸಹ ಇದೆ. ಲಿಫ್ಟ್ ಏರಿಯಾ ಅಂದರೆ ಗ್ರೌಂಡ್ ಫ್ಲೋರಿಂದ ಲಾಸ್ಟ್ ಫ್ಲೋರ್ ತನಕನೂ ನಿಮಗೆ ಲಿಫ್ಟ್ ಆಕ್ಸೆಸಿಬಿಲಿಟಿ ಇದೆ. ಸೊ ದಿಸ್ ಇಸ್ ದಿ ಗ್ರೌಂಡ್ ಫ್ಲೋರ್. ಬನ್ನಿ ಈಗ ನಾನು ಫಸ್ಟ್ ಫ್ಲೋರ್ ಹೋಗಿ ತೋರಿಸ್ತೀನಿ ಹೇಗಿದೆ ಅಂತ. ನಾನು ಇವಾಗ ವಾಟ್ ಐ ಆಮ್ ಗೋಯಿಂಗ್ ನೌ ಈಸ್ ಐ ಆಮ್ ಎಂಟ್ರಿಂಗ್ ದಿಸ್ ಪ್ರಾಪರ್ಟಿ ಫ್ರಮ್ ನಾರ್ತ್. ಅಂದರೆ ದಿಸ್ ದ ವೆಸ್ಟ್ ಫೇಸಿಂಗ್ ಸೈಟ್. ಈಗ ನಾನು ನಾರ್ತ್ ಫೇಸಿಂಗ್ ಎಂಟ್ರ್ ಆಗ್ತೀನಿ. ಮೆಟ್ಲುಗಳಿಗೆ ಎಲ್ಲ ದಿಕ್ಕೂ ಆ್ಯಂಟಿಸ್ಕ್ರಿಟ್ ಗ್ರನೈಟ್ನ ಹಾಕಿದ್ದಾರೆ. ಅಬೌಟ್ 8 ಫೀಟ್ ಇರುವಂತಹ ಮೇನ್ ಡೋರ್ ಇದು. ಎಂಟ್ರ್ ಆಗ್ತಿದ್ದಂಗೆ ನಮಗೆ ಕಾಣುವಂಥದ್ದು 8 to 10 ಸೀಟರ್ ಸೋಫಾ ಹಾಕ್ಕೊಳ್ಳಿಕ್ಕೆ ಜಾಗ ಇರುವಂತಹ ಹಾಲ್ ಆರ್ ದಿ ಲಿವಿಂಗ್ ಏರಿಯಾ. ಫಾಲ್ ಸೀಲಿಂಗ್ ಇದೆ, ಫ್ಯಾನ್ ಇದೆ. ಎಲ್ಲ 14 ಪಿಲ್ಲರ್ಗಳನ್ನ ಯೂಸ್ ಮಾಡಿ ಕಟ್ಟಿರುವಂತಹ ಮನೆ. ಎಂಟ್ರೆನ್ಸಲ್ಲೇ ಬಾಲ್ಕನಿ ಇದೆ. ನಾನು ಸ್ನೇಹಿತರೆ ವಿಡಿಯೋ ಮಾಡಬೇಕಾರೆ ಯಾವುದೇ ತರಹ ಎಕ್ಸ್ಟ್ರಾ ಲೈಟಿಂಗ್ಗಳನ್ನ ಯೂಸ್ ಮಾಡಿರುವಂತಹ ವಿಡಿಯೋ ಅಲ್ಲ. ಮನೆ ಏನು ಕಟ್ಟಿದರೆ ಈ ಮಾಲೀಕರು ಅವರೇನು ಲೈಟ್ಗಳನ್ನ ಯೂಸ್ ಮಾಡಿದರೆ ಅಷ್ಟನ್ನು ಮಾತ್ರ ಯೂಸ್ ಮಾಡಿರುವಂಥದ್ದು. ವಾಟ್ ಯು ಆರ್ ಸೀಯಿಂಗ್ ಇಸ್ ದ ಪೂಜಾ ರೂಮ್ ವಿಚ್ ಇಸ್ ಫೇಸಿಂಗ್ ಈಸ್ಟ್. ಅಂದರೆ ಈಸ್ಟಿಗೆ ಮುಖವಾಗಿ ದೇವರನ್ನ ಕೂರಿಸ್ಲಿಕ್ಕೆ ಇರುವಂತಹ ಪೂಜಾ ರೂಮು. ಡೈನಿಂಗ್ ಏರಿಯಾ, ಹ್ಯಾಂಡ್ ವಾಶು. ಈಗ ನಾನು ಎಂಟ್ರ್ ಆಗ್ತಾ ಇರುವಂಥದ್ದು ಎಂಟ್ರಿಂಗ್ ದಿ ಕಿಚನ್ ಏರಿಯಾ. ಮಾಡ್ಯುಲರ್ ಟೈಪ್ ಕಿಚನ್ ಮಾಡಿದ್ದಾರೆ. ಎರಡೂ ಕಡೆ ನಿಮಗೆ ಸ್ಟೋರೇಜ್ ಸ್ಪೇಸ್ ಇದೆ. ಹಾಬ್ ಮತ್ತು ಚಿಮ್ನಿ ಈಗಾಗಲೇ ಫಿಕ್ಸ್ ಮಾಡಾಗಿದೆ. ಈಗ ನೋಡ್ಬೋದು ಎರಡೂ ಕಡೆಯಲ್ಲಿ ವಾಟ್ ಯು ಆರ್ ಸೀಯಿಂಗ್ ಇಸ್ ದಿ ಚಿಮ್ನಿ ಏರಿಯಾ. ಇನ್ನೊಂದು ಕಡೆ ಎರಡೂ ಕಡೆ ಸ್ಟೋರೇಜ್ ಸ್ಪೇಸ್ ಇದೆ. ಯುಟಿಲಿಟಿ ಸ್ಪೇಸು, ವಾಷಿಂಗ್ ಮಿಷಿನ್ ಮತ್ತು ಡಿಶ್ ವಾಷರ್ ಎರಡೂ ಇಟ್ಕೊಳ್ಳಿಕ್ಕೆ ಇಲ್ಲಿ ಪ್ರಾವಿಷನ್ನ ಮಾಡಿದ್ದಾರೆ. ಅಂದರೆ ಪ್ರಾವಿಷನ್ ಮಾಡಿದರೆ ವಾಟರ್ ಇನ್ನು ಮತ್ತು ವಾಟರ್ ಔಟು, ಎಲೆಕ್ಟ್ರಿಸಿಟಿ ಸಪ್ಲೈ ಎಲ್ಲ ಕೊಟ್ಟಿದ್ದಾರೆ. ಈಗ ಐ ಆಮ್ ಮೂವಿಂಗ್ ಟುವರ್ಡ್ಸ್. ಈಗ ನಾನು ಫಸ್ಟ್ ಫ್ಲೋರ್ ಇದ್ರಿ, ಇಲ್ಲಿ ರೂಮ್ ಯಾವುದೂ ಇಲ್ಲ. ಒಂದು ಕಾಮನ್ ವಾಶ್ರೂಮ್ ಇದೆ. ಇದಾದ ನಂತರ ಐ ವಿಲ್ ಗೋ ಟುವರ್ಡ್ಸ್ ದಿ